ನಮಸ್ತೆ. ಈ ರೀತಿ ಡೋರ್ ಮ್ಯಾಟ್ ಹೇಗೆ ನೇಯುವುದು ಅಂತ ಹೇಳ್ತೇನೆ ಬನ್ನಿ. ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ರೀತಿ ಮಣೆ ಬೇಕು. ಫಸ್ಟು ಹಳೆಯ ಸೀರೆ ಯಾವ ರೀತಿ ಕಟ್ ಮಾಡಬೇಕಂದ್ರೆ ನಾನಿಲ್ಲಿ ಪೇಪರ್ಲಿ ಕಟ್ ಮಾಡಿ ತೋರಿಸ್ತೇನೆ. ಈ ರೀತಿ ಕಟ್ ಮಾಡ್ಕೊಳ್ಬೇಕು. 2 ಇಂಚು ಅಗಲಕ್ಕೆ ಕಟ್ ಮಾಡಿಕೊಂಡಿದ್ದೇನೆ. ಈಸಿ ಸಿಂಪಲ್ ಡೋರ್ ಮ್ಯಾಟ್ ಮಾಡೋದು. ಫಸ್ಟ್ ಈಗ ಮಣೆ ತೆಕ್ಕೊಂಡಿದ್ದೇನೆ. ಮಣೆಗೆ ಈಗ ನಾವು ಅಡ್ಡಲ್ಲಿ ಫಸ್ಟ್ ಮಳೆ ಯಾವುದು ಕಾಣ್ತದೆ ಅದಕ್ಕೆ ನಾವು ಲೂಸಾಗಿ ನಾಟ್ ಹಾಕ್ಕೊಳ್ಬೇಕು. ನಾಟ್ ಹಾಕ್ಕೊಂಡ ನಂತರ ಈ ಥರ ಎರಡೆರಡಕ್ಕೂ ಸುತ್ಕೊಳ್ಬೇಕು. ಹೊರಗಡೆಯಿಂದ ಗಟ್ಟಿಯಾಗಿ ಎಳ್ಕೊಳ್ಬೇಕು. ಲೂಸ್ ಬಿಡಲಿಕ್ಕಿಲ್ಲ. ಇದೇ ರೀತಿ ಸುತ್ತಾ ಬರಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಬೇಕಾದ್ರೆ ಸುತ್ಕೊಳ್ಬೋದು. ಒಂದು ಸಲ ಅಡ್ಡ, ಒಂದು ಸಲ ಉದ್ದ ಎಲ್ಲ ಸುತ್ತಬೇಕು. ಈ ಥರ ಮನೆಯಲ್ಲೇ ಮಾಡಿದ ಮ್ಯಾಟಿ ಆದರೆ 10 ವರ್ಷ ಆದರೂ ಸಹ ಏನೂ ಆಗಲಿಕ್ಕಿಲ್ಲ. ನಾವೇ ಮನೆಯಲ್ಲಿ ಮಾಡಿದ್ದದು ಖುಷಿಯೇ ಬೇರೆ ಅಲ್ವಾ. ನಾನೀಗ ಉದ್ದ ಸುತ್ಕೊಳ್ತಾ ಇದ್ದೇನೆ. ನಾನೀಗ ಮೂಲೆ ತೋರಿಸ್ತೇನೆ ಯಾವ ರೀತಿ ತಿರ್ಸ್ಕೊಳ್ಬೇಕು ಅಂತ. ಒಂದು ಸಲ ಅಡ್ಡ, ಒಂದು ಸಲ ಉದ್ದ. ಇದೇ ರೀತಿಯಲ್ಲಿ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಸುತ್ಕೊಳ್ಬೇಕು. ನಾನಿಲ್ಲಿ 2 ಸೀರೆ ತಗೊಂಡಿದ್ದೀನಿ ಸುತ್ತಲಿಕ್ಕೆ. 2 ಕಲರ್ ಸೀರೆ. ವಾಶ್ ಮಾಡಲಿಕ್ಕೆ ಸುಲಭ ಇರುವಾಗೆ ದಪ್ಪ ತೆಳುವೆಲ್ಲ ಮಾಡಿಕೊಳ್ಳಿ ನಿಮಗೆ ಬೇಕಾದ ಇದರಲ್ಲಿ. ಈ ಮನೆಯಲ್ಲಿ ಇದೇ ರೀತಿ ಉಲನ್ಲಿ ಮ್ಯಾಟಿ ಮಾಡಲಿಕ್ಕೆ ಆಗ್ತದೆ. ಇದೇ ರೀತಿ ನಾನು ಸೀರೆ ಕಟ್ ಮಾಡುವಾಗ ಬಾರ್ಡರ್ ತೆಕ್ಕೊಳ್ಳಿಲ್ಲ. ಅದು ನೆಕ್ಸ್ಟು ನಾವು ಇದಕ್ಕೆ ಏನು ನಾಟ್ ಹಾಕ್ತೇವೆ ಅದಕ್ಕೆ ನಾಟ್ ಹಾಕಲಿಕ್ಕೆ ಬೇಕಾಗ್ತದೆ. ಅದರಲ್ಲಿ ಸಹ ನಾವು ಬೇರೆ ಬೇರೆ ಬಟ್ಟೆ ಚೇಂಜ್ ಮಾಡ್ಬೋದು. ನಾಟ್ ಹಾಕುವಾಗ ಯಾವ ರೀತಿ ಬೇಕಾದರೆ ನಿಮಗೆ ಯಾವ್ಯಾವ ಬಣ್ಣ ಬೇಕೋ ಆಯಾ ಬಣ್ಣ ಹಾಕ್ಕೊಳ್ಬೋದು. ನಂದು ಇಲ್ಲಿ ಸುತ್ತೋದು ಕಂಪ್ಲೀಟ್ ಆಯಿತು. ಈಗ ನೋಡ್ಬೋದು ನೀವು. ನಾವು ಈಗ ಏನು ಮೂಲೆ ತಿರುಗಿಸಿದ್ದೀವೋ ಅಲ್ಲಿಂದಲೇ ನಾವೀಗ ನಾಟ್ ಹಾಕಲಿಕ್ಕೆ ಶುರು ಮಾಡಬೇಕು. ನಾವು ಎಷ್ಟು ಲೇಯರ್ ದಪ್ಪ ತಗೊಂಡಿದ್ದೇವೋ ಅಷ್ಟು ಎಲ್ಲ ನಾಟ್ ಹಾಕಬೇಕು. ಇದೇ ರೀತಿ ನಾಟ್ ಹಾಕುವಾಗ ಸ್ವಲ್ಪ ಹುಷಾರಲ್ಲಿರಬೇಕು. ಅದು ಬಟ್ಟೆ ಆಚೆ ಈಚೆ ಆಗಿರ್ತದೆ. ನಾವು ಸಾಲಾಗಿ ನೋಡ್ತಾ ಹಾಕ್ತಾ ಬರಬೇಕು.